ಹೇಳ್ತದೆ. ಅದರ ಅರ್ಥ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ಆತ್ಮನಾಗಿದ್ದೇನೆ. ಹಲ್ಲೆಲೂಯಾ. ನಾನೇನಾಗಿದ್ದೇನೆ? ಬೈಬಲ್ ವಾಕ್ಯ ಹೇಳ್ತದೆ ಏನಪ್ಪ ಅಂತಂದರೆ, ನೀವು ಸತ್ತಿರಲ್ಲ. ಯಾವಾಗ ನೀವು ಬೈಬಲ್ ವಾಕ್ಯದಾಗೆ ನಾವು ಸ್ಪಷ್ಟವಾಗಿ ಹೇಳ್ತದೆ, ಕೊಲೆಸವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ವಾಕ್ಯವು ಈ ರೀತಿಗೆ ಹೇಳ್ತದೆ. 3ನೇ ಅಧ್ಯಾಯ 1ನೇ ವಚನ ಓದ್ರಿ ಒಂದ್ಸಾರಿ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ, ಶಿಷ್ಯರು ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ವಚನ ಭಾಳ ವಚನ ಅದಾವ, ಓದಿಸೋಕ್ಕೆ ಸಮಯ ಇಲ್ಲ, ಕೇಳ್ರಿ. ಯಾವಾಗ ನಾವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟುವೋ, ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದವೋ, ಯಾವಾಗ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಆತನು ಸತ್ತಿದ್ದಾನೆ ಅಂಥೇಳಿ ನಾವು ಅರ್ಥ ಮಾಡಿಕೊಂಡ್ವೋ, ಆವಾಗಲೇ ನಾವು ಕೂಡ ಯೇಸು ಸ್ವಾಮಿಯ ಜೊತೆಗೆ ಸತ್ತಂಗಾಯಿತು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ, ಅದಕ್ಕೆ ಶಿಷ್ಯರು ಈ ರೀತಿಗೆ ಹೇಳ್ತಾರೆ ಕೊರಿಂಥ ಪತ್ರಿಕೆಯಲ್ಲಿ, ಇಗೋ ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ರಿಂದ ನಮ್ಮೆಲ್ಲರಿಗೋಸ್ಕರ ಯೇಸು ಯಾವತ್ತು ಶಿಲುಬೆ ಮೇಲೆ ಸತ್ತನು, ಅವತ್ತೇ ನಾವು ಡಿಸೈಡ್ ಆದ್ವಿ ನಾವು ಕೂಡ ಆತನ ಜೊತೆಗೆ ಸತ್ತೋದಿದ್ವಿ ಅಂತೇಳಿ. ಯಾರ ಪಾಲಿಗೆ? ಲೋಕದ ಪಾಲಿಗೆ. ಯಾರ ಪಾಲಿಗೆ? ಪಾಪದ ಪಾಲಿಗೆ ನಾವು ಅವತ್ತೇ ಸತ್ತೋಗಿದ್ದೀವಿ ಅಂತೇಳಿ ಅವರು ಡಿಸೈಡ್ ಮಾಡಿಕೊಂಡ್ರಂತೆ. ಆಮೇನ್, ಹಲ್ಲೆಲೂಯಾ. ಈಗ ನಾವು ಎಬ್ಬಿಸಲ್ಪಟ್ಟವರಾಗಿದ್ದೇವೆ. ನಾವು ಕ್ರಿಸ್ತನೊಂದಿಗೆ ಉಣಲ್ಪಟ್ಟು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದೇವೆ. ಅದರ ಅರ್ಥ ಇನ್ನೂ ನಾವು ಹಳೆಯ ಸ್ವಭಾವದಲ್ಲಿ ನಾವು ಇರ್ತಾ ಇದೀವಪ್ಪ ಅಂತಂದರೆ ಅದರ ಅರ್ಥ ಇನ್ನೂ ಕೈದಾಗ ಏನೋ ಜೀವ ಐತೆ ಅಂತ ಅರ್ಥ. ಹಲ್ಲೆಲೂಯಾ. ನೋಡ್ರಿ, ಸತ್ತಾಗ ಏನು ಮಾಡ್ತಾರೆ? ಅವ್ರನ್ನ ಹೋಗಿ ಮುಳುಗಿಸ್ತಾರೆ. ನನ್ನ ಹತ್ರ ಒಬ್ಬನು ಬಂದು ಕೇಳಿದೆ, ಸರ್ ದೀಕ್ಷಾ ಸ್ಥಾನ ಕೊಡ್ತಿರಲ್ಲ, ಹಿಂಗೆ ಕುಂದ್ರಿಸಿ ಕೊಡಬೇಕಾ ಇನ್ನು ಹಿಂಗೆ ಮನಗಿಸಿ ಕೊಡಬೇಕಾ ಅಂತ ಕೇಳ್ದೆ. ನೋಡಪ್ಪ, ಸತ್ತಾಗ ಮಣ್ಣು ಮಾಡ್ತೀವಲ್ಲ, ನೀನು ಕುಂದ್ರಿಸನ ಮಣ್ಣು ಮಾಡು, ಮನಗಿಸನ ಮಣ್ಣು ಮಾಡು, ಆದರೆ ಪೂರ್ತಿ ಮುಚ್ಚಬೇಕು. ಏನು ಮಾಡಬೇಕು? ಪೂರ್ತಿ ಮುಚ್ಚಬೇಕು. ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಮಣ್ಣು ಉಗ್ಗಿ ಬರಬಾರ್ದು. ಹಿಂಗೆ ಹೋಗಿ ಬಾಡಿನ ಹಿಂಗಿಟ್ಟು ಹಿಂಗೆ ಸ್ವಲ್ಪ ಹಿಂಗೆ ಮಣ್ಣು ಉಗ್ಗಿ ಬರಬಾರ್ದು. ಪೂರ್ತಿ ಒಳಗೆ ತೆಗ್ದು ತೋಡಿ ಒಳಗೆ ಮುಚ್ಚಿ ಬರಬೇಕು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅಂದರೆ ನಾನು ಹೇಳಿದೆ, ದೀಕ್ಷಾಸ್ಥಾನ ಕೊಡಬೇಕಪ್ಪ ಅಂತಂದರೆ ಕ್ಷಮಿಸಿ ಕೊಡಬಾರ್ದು, ಪೂರ್ತಿ ಮುಳುಗಿಸ್ಬೇಕು. ಮನೆಗೆ ಶನ ಕೊಡು, ಕುಂದಿರ್ಶನ ಕೊಡು, ಪೂರ್ತಿ ಮುಳುಗಿಸಿ ಕೊಡಬೇಕು ಅಂತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆದರೂ ಒಂದು ಸರಿ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವ್ಯಕ್ತಿ ಪೂರ್ತಿ ಸತ್ತು ಹೋಗೋದಿಲ್ವೋ ಅದರ ಅರ್ಥ ಸತ್ತು ಹೋಗೋದಿಲ್ವೋ ಅದರ ಅರ್ಥ ಏನಪ್ಪ ಅಂತಂದರೆ, ಶರೀರದಲ್ಲಿ ಮಾಂಸದಲ್ಲಿ ಆ ಮನುಷ್ಯನು ಅಂದರೆ ಆತನು ಸತ್ತು ಹೋಗಿ ಆತ್ಮದಲ್ಲಿ ಜೀವಿಸುವುದಿಲ್ವೋ ಅಲ್ಲಿವರೆಗೂ ಫಲ ಕೊಡುವುದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಗಮನ ಇಟ್ಟು ಕೇಳೋದಾದರೆ ನಿಮಗೆ ಮಾತ್ರ ಅರ್ಥ ಆಗ್ತದೆ. ರೋಮ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಿಂದ ಸ್ಪಷ್ಟವಾಗಿ ಗಮನ ಕೊಟ್ಟು ಈ ಕಡೆ ಗಮನ ಕೊಟ್ಟು ಕೇಳಿದಾಗ ವಾಕ್ಯದಲ್ಲಿ ನಿಮಗೆ ಅರ್ಥ ಆಗ್ತದೆ. 3ನೇ ಅಧ್ಯಾಯ 11ನೇ ವಚನ ಓದ್ ನೋಡ್ರಿ. ತಿಳುವಳಿಕೆ ಉಳ್ಳವನು ಇಲ್ಲ. ರೋಮ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದಿಂದ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು. ಯಾರ ಮರಣದಲ್ಲಿ? ಕ್ರಿಸ್ತನ ಮರಣದಲ್ಲಿ ನಾವೇನಾದ್ವಿ? ಆತನಿನ್ನ ಜೀವಂತವಾಗಿದ್ದಾಗಲೇ ಡಿಸೈಡ್ ಮಾಡ್ದ, ನಾನು ಲೋಕದ ಪಾಲಿಗೆ ಸತ್ತೋಗಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ಎಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಯಾರ ಮರಣದಲ್ಲಿ ಪಾಲುಗಾರರಾಗಿ? ಎಲ್ಲರೂ ಜೋರಾಗಿ, ಯಾರ ಮರಣದಲ್ಲಿ ಪಾಲುಗಾರರಾಗಿ? ಯೇಸುವಿನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಏನಾದವಂತೆ ನಾವು? ಆತನೊಂದಿಗೆ ಉಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ
ಜೀವಿತನಾಗಿ ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಎಲ್ರಿ ಹೇಳು, ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಮುಂದೆ ಹೋದ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಹಲ್ಲೆಲೂಯಾ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹಲ್ಲೆಲೂಯಾ. ಬೈಬಲ್ ವಾಕ್ಯ ಈ ರೀತಿಗೆ ಹೇಳ್ತದೆ. ಏನಪ್ಪ ಅಂತಂದ್ರೆ, ಯಾವಾಗ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಿವೋ, ಫಸ್ಟ್ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲ, ಮತ್ತು ನಮ್ದು ಹೆಂಗೆ ಕತೆ ತೆಗೆದುಕೋಬೇಕು ಮುಂದೆ. ಯಾವಾಗ ನೀವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರೋ, ಯಾವಾಗ ಆತನ ಮೇಲೆ ವಿಶ್ವಾಸ ಇಟ್ಟರೋ, ಅವತ್ತಿಗೆ ಅದರ ಅರ್ಥ ಏನು ಅಂತಂದರೆ, ಅದರ ಅರ್ಥ ಏನಪ್ಪ ಅಂತಂದರೆ, ಲೋಕದ ಪಾಲಿಗೆ ನಾನು ಮುಚ್ಚಲ್ಪಟ್ಟೆನು, ಮತ್ತು ಕ್ರಿಸ್ತನಿಗೋಸ್ಕರ ನಾನು ಏನಾಗಿದ್ದೇನೆಂದರೆ ಜೀವಿತನಾಗಿದ್ದೇನೆ. ಹಲ್ಲೆಲೂಯಾ. ಬೈಬಲ್ ವಾಕ್ಯದಲ್ಲಿ ಗಲಾತ್ಯ ಪತ್ರಿಕೆ 2:20 ವಚನ ಒಂದು ಸಾರಿ ಓದಿ ನೋಡ್ರಿ. 2:20 ವಚನ, ಗಲಾತ್ಯ ಪತ್ರಿಕೆ 2:20 ವಚನ. 2:20 ಗಲಾತ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಎಲ್ಲರೂ ಒಂದ್ಸರಿ ಎರಡು ಕೈಗಳೆತ್ತಿ ಜೋರಾಗಿ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲನು ಏನನ್ನ ಹೇಳ್ತದನಂದ್ರೆ, ಇಲ್ಲಿ ಗಲಾತ್ಯ ಪತ್ರಿಕೆ 2:20 ವಚನದಲ್ಲಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಇನ್ನು ಜೀವಿಸುವವನು ನಾನಲ್ಲ. ಹಲ್ಲೆಲೂಯಾ. ನಾನಾಗಿದ್ರೆ ನನ್ನ ಹತ್ರ ಏನಾರು ಹೇಳಿದ್ರೆ ರಮ್ ಅಂತ ಕೊಡ್ತಿದ್ದೇನೋ ಒಂದು ವೇಳೆ. ಹಲ್ಲೆಲೂಯಾ. ಒಂದು ವೇಳೆ ದೇವ್ರ ನಂಬಿಕೆ ಅನ್ನಂಗೆ ಇದ್ದಿದ್ರೆ, ಸೋತ್ರ ಅವಾಗೆಲ್ಲರೂ ಪೌಲನ ಜೊತೆಗೆ ನಾನು ಇದ್ದಿದ್ರೆ, ಒಂದು ವೇಳೆ ನೀನು ಎಲ್ಲಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೀಯಂತಿ, ಇಲ್ಲೇ ಇದ್ದೀನಿ ನೀನು, ಜಿಂದನೇ ಇದ್ದೀನಿ ನೀನು ಪೌಲ, ಹಿಂಗೆ ಕಣ್ತೀನಿ ನೀನು, ನನ್ನ ಕಣ್ಮುಂದೆ ಇದ್ದೀನಿ ನೀನು, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ನಾನು ಇಲ್ಲ ಅಂತದಿ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಾ ನೀನು. ಹಲ್ಲೆಲೂಯಾ. ನಮ್ಮ ಕಣ್ಣಿಗೆ ನೀನು ಕಾಣಿಸ್ತದೆ. ಈ ಪೌಲ ಪತ್ರ ಬರೆಯುವಾಗ ಅಲ್ಲಿ ಈ ಗಲಾತ್ಯದವರಿಗೆ ಹೇಳುವಾಗ ಆತನ ಜೀವಂತವಾಗಿದ್ದಾನೆ, ಆತನ ಶರೀರದಲ್ಲಿ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದ್ದಾನೆ. ಆದರೆ ಮತ್ತು ಇನ್ನೂ ಒಂದು ವಿಷಯ ಗೊತ್ತಾ ನಿಮಗೆ, ಯೇಸು ಸ್ವಾಮಿಗೂ ಪೌಲನಿಗೂ ಶಾರೀರಿಕವಾದ ಭೇಟಿನೇ ಇಲ್ಲ. ಶಿಷ್ಯರು 12 ಜನ ಮಾತ್ರ ಯೇಸು ಸ್ವಾಮಿ ಜೊತೆಗೆ ಓಡಾಡಿದ್ದಾರೆ, ಯೇಸು ಸ್ವಾಮಿ ಜೊತೆಗೆ ಊಟ ಮಾಡಿದರೆ, ಯೇಸು ಸ್ವಾಮಿ ಜೊತೆಗೆ ಮಲಗಿದ್ದಾರೆ, ಯೇಸು ಸ್ವಾಮಿ ಜೊತೆಗೆ ಪ್ರಯಾಣ ಮಾಡಿದ್ದಾರೆ. ಹಲ್ಲೆಲೂಯಾ. ಪೌಲನಿಗೆ ಮಾತ್ರ ಯೇಸು ಸ್ವಾಮಿಯ ಜೊತೆಗೆ 12 ಮಂದಿ ಶಿಷ್ಯರ ಥರ ಒಂದು ಸೌಭಾಗ್ಯ ಇಲ್ಲ. ಆದರೆ ಪೌಲನ್ ಹೇಳುವಂಥ ಮಾತೇನೆಂದರೆ, ಪೌಲನಿಗೆ ಯಾವಾಗ ಸಂದರ್ಶನ ಆಗ್ತದಂತ ನಿಮ್ಗೆ ಗೊತ್ತು. ಅವನು ಯೇಸು ಸ್ವಾಮಿ ನಂಬಿದವರಿಗೆಲ್ಲ ಸೆರೆಮನೆಗೆ ಹಾಕ್ಸ್ಬೇಕಂತ ಕುದುರೆ ಮೇಲೆ ಹೋಗ್ತಿರ್ಬೇಕಾದ್ರೆ ದೇವರ ಬೆಳಕು ಬಂದು ಆವಾಗ ಕ್ರಿಸ್ತನ ಜೊತೆಗೆ ಒಂದು ಎನ್ಕೌಂಟರ್ ನಡೀತತ್ತೆ. ಹಲ್ಲೆಲೂಯಾ. ಆ ನಂತರದಲ್ಲಿ ಪೌಲನ್ ಹೇಳುವಂಥ ಒಂದು ಮಾತು ಏನಪ್ಪ ಅಂತಂದರೆ, ಜೀವಿಸುವವನು ನಾನಲ್ಲ, ವಾಕ್ಯ ಹೇಳ್ತದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನೂ ಜೀವಿಸುವವನು ನಾನಲ್ಲ, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ನಾನು ಇಲ್ಲ, ನಾನು ಇಲ್ಲ, ನಾನು ಎಲ್ಲಿ ಹೋದನು, ನಾನು ಅವನನ್ನು ಎಲ್ಲೋದನು, ನಾನು ಅವನನ್ನು ಎಲ್ಲೋದನು, ಶಿಲುಬೆಗೆ ಹೋದ್ನು. ಆತನ ಪೌಲನ್ ಹೇಳ್ತಾನೆ, ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ನಾನು ಅವನನ್ನು ಇಲ್ಲ, ಶಿಲುಬೆಗೆ ಹಾಕಿ ಜಡಿಯಲ್ಪಟ್ಟನು. ಹಲ್ಲೆಲೂಯಾ. ಈಗ ನನ್ನಲ್ಲಿ ಕ್ರಿಸ್ತನು ಕಾಣಿಸ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಪೌಲನು ಆತನಿಗೆ ಗೊತ್ತಾಯಿತು, ಈಗ ನಾನೆಲ್ಲ ಜೀವಿಸ್ತಾ ಇರೋದು, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಆತ್ಮದಲ್ಲಿ ಪವಿತ್ರಾತ್ಮನಿದ್ದಾನೆ, ನನ್ನ ಆತ್ಮದಲ್ಲಿ ದೇವರಾತ್ಮನಿದ್ದಾನೆ, ನನ್ನ ಆತ್ಮ ಪವಿತ್ರಾತ್ಮ ಒಂದಾತ್ಮವಾಗಿದೆ. ಹಲ್ಲೆಲೂಯಾ. ಈಗ ನಾನು ಮಾತನಾಡುವಾಗ ಕ್ರಿಸ್ತನು ನನ್ನ ಮುಖಾಂತರ ಮಾತನಾಡ್ತಾನೆ, ನಾನು ನಡೆಯುವಾಗ ಕ್ರಿಸ್ತನು ನನ್ನೊಟ್ಟಿಗೆ ನಡೆಯುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಎಲ್ಲರಿಗೆ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನಾಗಿದ್ದಾನೆ. ಹಲ್ಲೆಲೂಯಾ. 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 ನೋಡ್ರಿ, ಬೈಬಲ್ ವಾಕ್ಯ ಹೇಳ್ತದೆ ಏನಂತಂದ್ರೆ, ದೇವರು ಆತ್ಮವಾಗಿದ್ದಾನೆ. ಹೇಳ್ರಿ, ದೇವರು ಆತ್ಮವಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಾವು ಕೂಡ ರಿಯಲ್ ಮನುಷ್ಯ ಯಾರಂದರೆ ಆತ್ಮ.
ನಾವು ರಿಯಲ್ ಮನುಷ್ಯ ಯಾರು? ರಿಯಲ್ ನೀನು ಯಾರಪ್ಪ ರಿಯಲ್ ನಿನ್ನ ಮನುಷ್ಯ ಯಾರು ನೀನು ಅಂತಂದರೆ ಆತ್ಮ. ಕೆಲವ್ರು ಹೇಳ್ಬೋದು, ಇಲ್ರಿ ಪಾಸ್ಟ್ರೆ ನಾ ಆತ್ಮ ಇಲ್ರಿ ಶರೀರ. ಅದು ಶರೀರ ಅಂದರೆ ಟೆಂಟ್ ಇದು ಅಷ್ಟೇ. ಒಳಗಿಂದು ಆತ್ಮ ಹೋಯ್ತಲ್ಲ, ಅಯ್ಯೋ ಹೋಗ್ಬಿಟ್ಟ ಅಯ್ಯಯ್ಯೋ ಹೋಗ್ಬಿಟ್ಟಲ್ಲೋ ಬಿಟ್ಟು ಹೋಗ್ಬಿಟ್ಟಲ್ಲೋ ಅಂತಾರೆ. ಯಾರನ್ನ ಬಂದು ಏಯ್ ಅಲ್ಲೇ ಮಕ್ಕಂಡನ ನೀನು ಹೋಗ್ಬಿಟ್ಟಲ್ಲ ಅಂತೆ ಅಂದ್ರೆ ಅದರ ಅರ್ಥ ಅದು ಅವನ ಬಾಡಿ ಅಷ್ಟೇ. ಅದು ಅವನು ಒರಿಜಿನಲ್ ಮನುಷ್ಯ ಅಂದರೆ ಯಾರು ಗೊತ್ತಾ? ಆತ್ಮ. ಅವನು ಹೋಗ್ಬಿಟ್ರೆ ಮುಗೀತು, ಇದಕ್ಕೇನಿಲ್ಲ, ಬೆಲೆನೇ ಇಲ್ಲ ಇದು. ಟೈಮ್ ಹಾಕತ್ತೆ ಎತ್ರಿ ವಾಸನೆ ಬರ್ತದೆ ಅಂತಾರೆ. ಹಲ್ಲೆಲೂಯ. ಹಾಗಾದರೆ ನೀವು ತಿಳ್ಕೊಳ್ಬೇಕಾದ ಒಂದು ಸತ್ಯ ಏನಂತಂದರೆ, ನೀವು ಆತ್ಮವಾಗಿದ್ದೀರಿ. ಹಲ್ಲೆಲೂಯ. ಹೇಳ್ರಿ, ನಾನು ಆತ್ಮವಾಗಿದ್ದೇನೆ, ಶರೀರದಲ್ಲಿ ಜೀವಿಸ್ತಾ ಇದ್ದೇನೆ. ನನ್ನ ಆತ್ಮ ಕ್ರಿಸ್ತನ ಆತ್ಮ ಅಂದರೆ ಪವಿತ್ರ ಆತ್ಮ ಒಂದಾತ್ಮವಾಗಿದೆ. ನೋಡ್ರಿ, ಹಾಲು ಡಿಕಷನ್ನು ಮಿಕ್ಸ್ ಮಾಡಿದಾಗ ಚಾಯ್ ಆಗಿಬಿಡ್ತದೆ. ಹಂಗೆ ನಮ್ಮ ಆತ್ಮ ಪವಿತ್ರ ಆತ್ಮ ಏನಾಗಿದೆ? ಒಂದಾತ್ಮವಾಗಿದೆ. ಹಲ್ಲೆಲೂಯ. ನಾವು ಆತ್ಮಿಕ ಮನುಷ್ಯರಾಗಿದ್ದೇವೆ. ಹಲ್ಲೆಲೂಯ. ಮತ್ತು ನಮ್ಮದು ಕನೆಕ್ಷನ್ನು ಎಲ್ಲಿಗಿದೆ ಅಂತಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ ನೋಡ್ರಿ, ನಾವು ಪರಲೋಕದಲ್ಲಿ ಕ್ರಿಸ್ತನ ಜೊತೆಗೆ ನಾವು ಕುಳಿತುಕೊಂಡಿದ್ದೇವಂತೆ. ಪರಲೋಕದಲ್ಲಿ ಯಾರ ಜೊತೆಗೆ ಕೂತ್ಕೊಂಡಿದ್ವಂತೆ? ಕ್ರಿಸ್ತನ ಜೊತೆಗೆ ಕುಳಿತುಕೊಂಡಿದ್ದೇವಂತೆ. ಕ್ರಿಸ್ತನೊಂದಿಗೆ ನಾವು ಏನಾಗಿದ್ದೇವೆ? ಕ್ರಿಸ್ತನೊಂದಿಗೆ ಉಣಲ್ಪಟ್ಟಿದ್ದೇವೆ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಇನ್ನೂ ಡೀಪಾಗಿ ಹೇಳ್ಬೇಕು, ಕ್ರಿಸ್ತನೊಂದಿಗೆ ನಾವು ಸತ್ತಿದ್ದೇವೆ. ಅಂದರೆ ಶಿಲುಬೆಯ ಮೇಲೆ ನಾವು ಕ್ರಿಸ್ತನೊಂದಿಗೆ, ವಾಕ್ಯದಾಗ ಹೇಳ್ತದೆ, ಇದಿಗೋ ನಾನು ಕ್ರಿಸ್ತನೊಂದಿಗೆ ಏನು ಹೇಳ್ತಾನೆ? ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಕ್ರಿಸ್ತನೊಂದಿಗೆ ಉಣಲ್ಪಟ್ಟಿದ್ದೇನೆ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇನೆ, ಕ್ರಿಸ್ತನೊಂದಿಗೆ ಪರಲೋಕ ರಾಜ್ಯದಲ್ಲಿ ನಾವು ಕುಳ್ಳಿರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ತೀನಿ ಗಮನಿಸ್ರಿ. ಯಾರೋ ಬಂದು ಕೇಳಿದ್ರು, ಪಾಸ್ಟ್ರೇ ಈ ವಾಕ್ಯ ಹೆಂಗ್ರಿ? ನಾವು ಪರಲೋಕದಲ್ಲೂ ಯೇಸು ಸ್ವಾಮಿನ ಜೊತೆಗೆ ಕುಂತ್ಕೊಳಕ್ಕಾಗ್ತದೆ ಮತ್ತು ಭೂಲೋಕದಲ್ಲೂ ಇರೋಕ್ಕಾಗ್ತದ, ಇದು ಹೆಂಗೆ ಅಂತ ಕೇಳಿದನು. ನಿಕೋದಮನು ಕೂಡ ಸೇಮ್ ಪ್ರಶ್ನೆ ಕೇಳಿದ್ದು. ಯಾರ ಹತ್ರ? ಯೇಸು ಸ್ವಾಮಿ ಹತ್ರ. ಏನಂತ ಕೇಳ್ತಾನೆ? ಸ್ವಾಮಿ, ಒಬ್ಬ ಮನುಷ್ಯನು ಹುಟ್ಟಿ ಮುದುಕನಾದ ಮೇಲೆ ಮತ್ತೊಂದು ಸರಿ ಹುಟ್ಟಕ್ಕಾಗ್ತತ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳಿದ್ರು, ನೀನು ಆತ್ಮದಿಂದ ಹುಟ್ಟಬೇಕು. ಹಲ್ಲೆಲೂಯ. ಏನಿಂದ ಹುಟ್ಟಬೇಕು? ಮತ್ತು ಯೇಸು ಸ್ವಾಮಿ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಏನಂತಂದರೆ, ಗಾಳಿ ನೋಡಿಯಾ ನಿಕೋದಮ್ಮ, ನೀನು ಗಾಳಿ ನೋಡಿಯಾ? ಗಾಳಿ ಎಷ್ಟು ಜನ ನೋಡಿರಿ? ಯಾರು ನೋಡಿಲ್ಲ. ಹಲ್ಲೆಲೂಯ. ಹೋಗ್ಲಿ, ಗಾಳಿ ಅನುಭವಿಸಿರಲ್ಲ. ಗಾಳಿ ಐತಾ ಇಲ್ಲ? ಹೋಗ್ಲಿ ಆದರೆ ಹೇಳ್ರಿ, ಗಾಳಿ ಐತಾ ಇಲ್ಲ? ಹಾಂ ಸರಿ, ಗಾಳಿ ಐತೆ. ಈಗ ನಾವು ಗಾಳಿಯ ಕಲೆಕ್ಷನನ್ನು ನಾವು ನೋಡ್ಬೋದು. ನೋಡೋಕ್ಕಾಗತ್ತ ಗಾಳಿ ಕನೆಕ್ಷನ್ನು? ನೋಡೋಕ್ಕಾಗಲ್ಲ. ಹಲ್ಲೆಲೂಯ. ವೈರಿನ ಕನೆಕ್ಷನ್ನ ನಾವು ನೋಡೋಕ್ಕಾಗ್ತದೆ. ಏನು ಕನೆಕ್ಷನ್ ನೋಡೋಕ್ಕಾಗ್ತದೆ? ವೈರು. ಇದು ಇಲ್ಲಿ ಬಂದತ್ತಿದೆ, ಹಿಂಗೆ ಬಂದು ಅದು ಅಲ್ಲೇ ಬಂದತ್ತೆ ಅಂತ ನೋಡ್ಬೋದು. ಮತ್ತು ನಾವು ಕಂಬದಲ್ಲಿ ವೈರಾಗಲಿ ಯಾವುದೇ ಒಂದು ಕೇಬಲ್ ಆಗಲಿ ಅದ್ರದ್ದು ಕೇಬಲ್ ಇದು ಕನೆಕ್ಷನ್ ಎಲ್ಲಿಂದ ಎಲ್ಲಿವರೆಗೂ ಐತೆ ಅಂತೇಳಿ ನೋಡ್ಬೋದು. ಇದು ಹಿಂಗೆ ಬಂದತ್ತೆ, ಅಲ್ಲಿಂದ ಬಂದತ್ತೆ, ಇಲ್ಲಿಂದ ಬಂದದಂತೇಳಿ ನಾವು ವೈರಿನ ಒಂದು ಕನೆಕ್ಷನ್ ಹೇಳ್ಬಹುದು. ಗಾಳಿ ಕನೆಕ್ಷನ್ ಹೇಳೋಕ್ಕಾಗ್ತದ ನಿಮಗೆ? ಗಾಳಿ ಇದು ಹಿಂಗೆ ಬಂದದೆ, ಹಂಗೆ ಬಂದದೆ, ಅಲ್ಲಿಂದ ಇಲ್ಲಿಂದ ಬಂದತ್ತೆ, ಇಲ್ಲಿ ಮಾತ್ರ ಐತೆ, ಅಲ್ಲಿ ಮಾತ್ರ ಇಲ್ಲ, ಇಲ್ಲ ಐತೆ ಅಂತ ಹೇಳೋಕ್ಕಾಗ್ತದ? ಹೇಳೋಕ್ಕಾಗಲ್ಲ. ಗಾಳಿ ಕನೆಕ್ಷನ್ನು ಎಲ್ಲಿಂದ ಎಲ್ಲಿಗೈತೋ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಹಲ್ಲೆಲೂಯ. ಅದೇ ರೀತಿ ಆತ್ಮದಿಂದ ಹುಟ್ಟಿದವನ ಕನೆಕ್ಷನ್ನು ಎಲ್ಲಿವರೆಗೂ ಐತಂತಂದರೆ ಪರಲೋಕದವರೆಗೂ ಐತೆ. ಹಲ್ಲೆಲೂಯ. ಪರಲೋಕದಲ್ಲಿ ಕ್ರಿಸ್ತನ ಬಲಗಡೆಯಲ್ಲಿ ಕೂಡ ನೀನು ಕುಳಿತುಕೊಂಡಿದ್ದಿ. ಹಲ್ಲೆಲೂಯ. ಎಲ್ಲಿ ಕುಳಿತುಕೊಂಡಿದ್ದೇವೆ ನಾವು? ಕ್ರಿಸ್ತನ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದೀವಿ. ಯಾಕಂದರೆ ನೀನು ಆತ್ಮ. ಹಲ್ಲೆಲೂಯ. ನೀನು ವೈರಾದರೆ ಇಷ್ಟೇ, ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ಬೋದು. ಗಾಳಿ ಎಲ್ಲಿವರೆಗೂ ಎಷ್ಟುತ್ತಾ ಇರ್ತದೆ ಗಾಳಿ? ಅದು ಅದಕ್ಕೆ ಯೇಸು ಸ್ವಾಮಿ ನಿಕೋದಮನಿಗೆ ಹೇಳಿದ್ನು, ಗಾಳಿಯು ಎಲ್ಲಿಂದ ಹುಟ್ಟಿ ಎಲ್ಲಿಗೆ ಬರ್ತತ್ತೋ, ಎಲ್ಲಿಗೆ ಕನೆಕ್ಷನ್ ಆಯಿತೋ ಯಾರಿಗೆ ಹೇಳೋಕ್ಕಾಗಲ್ಲ. ಹಂಗೆ ಆತ್ಮದಲ್ಲಿ ಹುಟ್ಟಿದವನು, ಹಲ್ಲೆಲೂಯ, ಆತ್ಮನು ಕೂಡ ಅಷ್ಟೇ. ಅವನನ್ನು ಯಾರೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಹಲ್ಲೆಲೂಯ. ಅದರ ಅರ್ಥ ನಾವು ಪರಲೋಕ ರಾಜ್ಯದಲ್ಲಿ ಕ್ರಿಸ್ತನ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದೇವೆ. ಎಲ್ಲರೂ ನಾವೇನಾಗಿದ್ದೇವೆ?
ಕುಳಿತುಕೊಂಡಿದ್ದೇವೆ. ನಾವು ನಿಜವಾಗ್ಲೂ ಏನಾಗಿದ್ದೇವೆ? ನಾವು ಆತ್ಮವಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ನಾವು ಅದಕ್ಕೆ ವಾಕ್ಯ ಹೇಳ್ತದೆ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ, ನಾವು ಕ್ರಿಸ್ತನೊಂದಿಗೆ ಕುಳಿತುಕೊಂಡಿದ್ದೇವೆ. ಅದರಿಂದ ನಾವು ಮೇಲಿರುವವುಗಳನ್ನು ಹುಡುಕಬೇಕು. ಎಲ್ಲಿರುವವನುಗಳನ್ನು ಹುಡುಕಬೇಕು? ಕ್ರಿಸ್ತನಲ್ಲಿರುವಂಥ ಸಮಾಧಾನ, ಕ್ರಿಸ್ತನಲ್ಲಿರುವಂಥ ಆಶೀರ್ವಾದ, ಕ್ರಿಸ್ತನಲ್ಲಿರುವಂಥ ಒಂದು ಬಿಡುಗಡೆ, ಕ್ರಿಸ್ತನಲ್ಲಿರುವಂಥದ್ದೆಲ್ಲವೂ ನಮ್ಮದಾಗಿದೆ. ಬಟ್ ನಾವೇನು ಮಾಡ್ತಾಯಿದ್ದೀವಿ? ಬರೀ ಭೂಲೋಕದ ಚಿಂತನೆ, ಬರೀ ಭೂಲೋಕದ ಅಷ್ಟನ್ನು ಹುಡುಕ್ತಾ ಇದ್ದೀವಿ. ಕ್ರಿಸ್ತನಲ್ಲಿ ಏನೆಲ್ಲ ಅಡಕವಾಗಿದೆ ಅನ್ನುವಂಥ ಸತ್ಯ ನಮಗೆ ಗೊತ್ತಿಲ್ಲ. ನಾವು ಯಾರನ್ನುವಂಥ ಸತ್ಯ ನಮಗೆ ಗೊತ್ತಿಲ್ಲ. ನಾವು ಯಾರ ಜೊತೆಯಲ್ಲಿ ಕುಳಿತುಕೊಂಡಿದ್ದೇವೆ ಅನ್ನುವಂಥ ಸತ್ಯ ಗೊತ್ತಿಲ್ಲ. ನಾವು ಏನಾಗಿದ್ದೇವೆ ಅನ್ನುವಂಥ ಸತ್ಯ ಗೊತ್ತಿಲ್ಲದಿರುವ ಕಾರಣ ಇನ್ನೂ ನಾವು ಭಯ ಪಡ್ತಾ ಇದ್ದೇವೆ. ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಯಾವಾಗ ನೀನು ಏನು, ನಿನ್ನ ದೇವರು ಯಾರು, ನಿನ್ನ ದೇವರ ಜೊತೆಯಲ್ಲಿ ನಿನಗಿರುವಂಥ ಸಂಬಂಧ ಏನು ಅಂತೇಳಿ ನೀನು ಅರಿತುಕೊಳ್ತೀಯೋ, ನೀನು ಯಾವುದಕ್ಕೂ ಭಯ ಪಡುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ರೀತಿ ಹೇಳಿದರು, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರ ನಾನು ನಿಮಗೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವಾಗ ನಾನು ಯಾರು ಏನು ಅಂತೇಳಿ ನೀನು ತಿಳಿದುಕೊಳ್ತೀಯೋ ಆವಾಗ ನೀನು ಏನು ಮಾಡ್ತೀಯ ಅಂತಂದರೆ, ಹಾವುಗಳು, ಚೇಳುಗಳು, ಯಾವುದೇ ಮಾಟ ಮಂತ್ರದ ಸಂಗತಿ ಇರಲಿ, ಯಾವುದೇ ಸೈತಾನನ ಕಾರ್ಯಗಳಿರಲಿ, ಅವುಗಳನ್ನು ತುಳಿದು ನೀನು ನಡೆಯುವ ವ್ಯಕ್ತಿಯಾಗಿರ್ತೀಯ. ಹಲ್ಲೆಲೂಯಾ. ಆದರೆ ವಿಷಯ ಏನಪ್ಪ ಅಂತಂದರೆ, ಇನ್ನೂ ಬಹಳ ಜನ ಶರೀರದಲ್ಲಿ ಜೀವಿಸ್ತಾ ಇದ್ದಾರೆ. ನಾವು ಆತ್ಮದಲ್ಲಿ ಜೀವಿಸಬೇಕು. ನಾವು ಕ್ರಿಸ್ತನ ಆಗಿರಬೇಕು. ಅದರರ್ಥ ಆತ್ಮದಲ್ಲಿ ಜೀವಿಸುವುದಂದರೆ ಹೆಂಗೆ ಗೊತ್ತಾ? ಯೇಸು ಸ್ವಾಮಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆತನು ಶರೀರದ ಅಲ್ಲಿ ಬರಲಿಲ್ಲ, ಆತನು ಆತ್ಮದಲ್ಲಿ ಇದ್ದನು, ಶರೀರದಲ್ಲಿ ವಾಸವಾಗಿದ್ದನು. ಆದರೆ ನಾನೊಬ್ಬ ಆತ್ಮಿಕ ಮನುಷ್ಯನು ಎನ್ನುವಂಥ ಒಂದು 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 ತಿಳುವಳಿಕೆ ಆತನಿಗಿತ್ತು. ಅದೇ ರೀತಿಯಾಗಿ ನೀನು ಒಬ್ಬ ಆತ್ಮಿಕ ಮನುಷ್ಯನಾಗಿದ್ದೀಯಾ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಕೂಡ ಆತ್ಮಿಕ ಮನುಷ್ಯರನ್ನು ನಾವು ನೋಡಬಹುದು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಕೂಡ ನೀವು ನೋಡ್ಬೋದು. ಏನು ಆತ್ಮಿಕ ಮನುಷ್ಯರನ್ನು, ನಾನು ಸಾಧಾರಣವಾದ ವ್ಯಕ್ತಿ ಅಲ್ಲ, ನಾನು ದೇವರ ಮಗನು, ದೇವರಿಂದ ಹುಟ್ಟಿದವನು, ನಾನು ದೇವರ ಮೇಲೆ ವಿಶ್ವಾಸವಿಟ್ಟವನು, ನಾನು ಆತ್ಮಿಕ ಮನುಷ್ಯನು, ಆತ್ಮ ಮಂಡಲದಲ್ಲಿ ನಾನು ನಡಿಬೇಕು, ದೇವರಿಂದ ನಾನು ಹೊಂದಿಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಅರ್ಥ ಹೇಳ್ತೀನಿ, ಗಮನಿಸ್ರಿ. ಸತ್ಯವೇದ ಗ್ರಂಥದಲ್ಲಿ ಕೊನೆಯದು 1-2 ವಚನ ಹೇಳಿ ನಾನು ಮುಗಿಸ್ತೀನಿ. ಒಬ್ಬ ವ್ಯಕ್ತಿ ಕುರಿತೇಳಿ, ಯೋಸೇಫ ಎಂಬುವಂಥ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಯಾವಾಗ ಅವನಿಗೆ ದೇವರ ದರ್ಶನವಾಯಿತು, ಯಾವಾಗ ದೇವರವನಿಗೆ ದರ್ಶನ ಕೊಟ್ಟನೋ, ಆ ದರ್ಶನವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ದ. ಬಂದು ಏನು ಹೇಳ್ದ? ಅಪ್ಪ ಅಮ್ಮನ ಹತ್ರ ಹೇಳ್ದ, ಸಹೋದರ ಹತ್ರ ಹೇಳ್ದ, ನನಗೆ ದರ್ಶನವಾಯಿತು, ಇದಿಗೋ ಸೂರ್ಯ ಚಂದ್ರ ನಕ್ಷತ್ರಗಳು ಬಂದು ನನಗೆ ಅಡ್ಡ ಬೀಳ್ತಾ ಇದ್ವು ಅಂತ ಹೇಳಿದಾಗ ಅವರಿಗೆ ಅವರಪ್ಪ ಕನಸಿನ ಅರ್ಥ ಹೇಳ್ದ. ಅಪ್ಪ, ಇದು ಕನಸಿನ ಅರ್ಥ ಏನಂದಾಗ, ಮಗನೇ, ದೇವರು ನಿನ್ನನ್ನು ಉನ್ನತವಾಗಿ ಎತ್ತುತ್ತಾನೆ, ನಿನ್ನ ಅಣ್ಣಂದ್ರೆಲ್ಲರೂ ಬಂದು ನಿನಗೆ ಅಡ್ಡ ಬೀಳ್ತಾರೆ ಮಗನೇ ಅಂತಂದಾಗ ಅಣ್ಣಂದ್ರಿಗೆಲ್ಲ ಹೊಟ್ಟೆ ಕಿಚ್ಚು ಬರೋದಕ್ಕೆ ಪ್ರಾರಂಭವಾಯಿತು. ಯೋಸೇಫನನ್ನು ಏನು ಮಾಡಿದ್ರು ಗೊತ್ತಾ? ಯೋಸೇಫನ ಮೇಲೆ ಅವನು ಸೇರ್ತಾನೆ ಇರ್ತಿರ್ಲಿಲ್ಲ. ಅವರೆಲ್ಲ ಕುರಿ ಕಾಯಕ್ಕೆ ಹೋದಾಗ ಯೋಸೇಫ ಬುತ್ತಿ ಹೊತ್ಕೊಂಡು ಹೋದ. ಬುತ್ತಿ ಗಂಟಂದರೆ ಕ್ಯಾರಿಯರ್ ತಗೊಂಡು ಹೋದ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಕ್ಯಾರಿಯರ್ ತಗೊಂಡು ಹೋದಾಗ ಆವಾಗ ಅವ್ರು ಹೇಳಿದ್ರು, ಬಂದ ನೋಡು ಅವನೇ, ಅವನಿಗೆ ಏನು ಕನಸು ಬಿದ್ದದ್ದು ಗೊತ್ತಾ, ದರ್ಶನ ಬಿದ್ದದ್ದು ಗೊತ್ತಾ, ನಾವು ಅವನಿಗೆ ಅಡ್ಡ ಬೀಳ್ತೀವಂದ್ರೆ ಅವನ ಕಥೆನೇ ಮುಗಿಸ್ಬಿಟ್ರೆ ಏನಾಗ್ತತೆ, ಎಲ್ಲಿ ದರ್ಶನವೇ ಬರ್ತತೆ ನೋಡ್ಬಿಡಮ್ಮ ಅಂತೇಳಿ ಅವನು ಬಂದ ತಕ್ಷಣ ಅವನು ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಒಂದು ಹಾಳು ಬಾವಿಯಲ್ಲಿ ಹಾಕ್ಬಿಟ್ರು. ಅದ್ರಾಗೆ ಒಬ್ಬ ಅಣ್ಣ ಇರ್ತಾನೆ, ದೊಡ್ಡವನು ರೂಬೇನ್ ಅಂತ, ಸ್ವಲ್ಪ ಹೊಟ್ಟೆ ರಕ್ತ ಸಂಬಂಧ ಅಲ್ಲ, ಹೊಟ್ಟೆ ಉರ್ತದಲ್ಲಿ, ಲೇ ತಮ್ಮ ನನ್ನ ಮಾತು ಕೇಳ್ರಲ್ಲಿ, ಹೊಡೆಯೋದು ಬ್ಯಾಡ್ರಲ್ಲಿ, ಅವನು ಹಂಗೆ ಎಲ್ಲ ಮಾರ್ಬಿಡನ್ರಲ್ಲ ಅಂದರೆ ಅಲ್ಲೊಬ್ಬನು ಸೆಂಟ್ ಬಾಟ್ಲಿ ಮಾರ್ಕೆ ಅಂತ ಬರ್ತಾನೆ. ಇಸ್ಮೇಲೆ ನಾನು ಸೆಂಟ್ ಬೇಕೇನಮ್ಮ ಅಂತೇಳಿ, ತಮ್ಮ ಬಾಯಿಲಿ ನೀನು ಇವ್ನು ತಗೊಂಡೋಗು, ನೀನು ಎಲ್ಲನ ಮಾರ್ಕೆ, ದೂರ ದೇಶದಾಗ ಹೋಗಿ ಮಾರ್ಕೊಂಬಿಡು, ನಮಗೆ ಎಷ್ಟು ಕೊಡ್ತೀವಿ ಅಷ್ಟು ಕೊಡಂದ್ರೆ ಅವನಿಗೆ ಮಾರಿ ರೊಕ್ಕ ಇಸ್ಕೊಂಬಿಟ್ರು. ರೊಕ್ಕ ಇಸ್ಕೊಂಡು ಅವನು ಅಂಗಿ ಬಿಚ್ಚಿದ್ರು, ಅಂಗಿ ಕೊಡಲ್ಲ ಅಂತೇಳಿ ಅಂಗಿ ಬಿಚ್ಚಿದ್ರು. ಅದನ್ನು ಏನು ಮಾಡಿದ್ರು, ಯಾವುದೋ ಒಂದು ಕುರಿ ಮರಿ ಕೊಯ್ದ್ರು, ಅದ್ರ ರಕ್ತದಾಗ ಚೆನ್ನಾಗಿ ಅದ್ದಿದ್ರು. ಆಮೇಲೆ ಅವನು ಬೇರೆ ದೋಸ್ತರು ಕೊಟ್ಟು ಹೇಳಿ ಕಳಿಸಿದ್ರಿ, ನಮ್ಮಪ್ಪ ಒಯ್ದು ಕೊಡಿದ್ದು, ನಿನ್ನ ಮಗನ ಅಂಗಿ ಸಿಕ್ತಿಲ್ಲ ಅಂತೇಳಿ, ನಿನ್ನ ಮಗಂದ ಅಂತೇಳಿ ನೀನು ಕೊಡು, ನಾವು ಬಾಕಿದ್ದು ಬಂದು ಮ್ಯಾನೇಜ್ ಮಾಡ್ತೀವಿ ಅಂತೇಳಿ ಅವರಪ್ಪನ ಕೈಗೆ ಅಂಗಿ ಕೊಟ್ಟು ಕಳಿಸಿದ್ರು. ಅವರಪ್ಪನ ಹೆಸರು ಯಾಕೋಬ ಅಂತ. ಅವರಪ್ಪನ ಹೆಸರು ಏನು ಹೇಳ್ರಿ? ಅದನ್ನು ನೋಡಿದ ತಕ್ಷಣ ಅದನ್ನು ಅಯ್ಯೋ ಇದು ಅವನು ಯಾರೋ ಬಂದು ಹೇಳ್ದ, ಅಯ್ಯೋ ಇದು ನಿನ್ನ ಮಗಂದ ಇದು ಹಂಗೆ ಅಂತಂದ್ರೆ, ನನ್ನ ಮಗಂದು ಎಲ್ಲಿ ಸಿಕ್ತಂದ್ರೆ ಅಲ್ಲಿ ಕಾಣೆ ಸಿಕ್ತು ಅಂತ ಅಂದ್ಮೇಲೆ ಅಯ್ಯೋ ನನ್ನ ಮಗಂದು ಹಂಗೆ ಇದು ರಕ್ತ ಕಲೆ ಮಳಿಗತ್ತೆ, ಯಾವ ಹುಲಿ ತಿಂದತ್ತೋ ಯಾವ ಸಿಂಹ ತಿಂದತ್ತೇವೋ ಅಂತೇಳಿ ಅವ್ನು ಇದು ಮಾಡ್ತಿರ್ಬೇಕಾದ್ರೆ ಅಣ್ಣರು ಬಂದು ಹೇಳಿದ್ರು, ಅಪ್ಪ ತಮ್ಮನ ಎಲ್ಲದನ ಅಂತ ಇವ್ರು ಬಂದು ಡ್ರಾಮಾ ಮಾಡ್ತಾರೆ. ತಮ್ಮ ಎಲ್ಲೋಗೇನಂದ್ರೆ, ಎಲ್ಲೋ ನಿನಗೆ ಕಳಿಸಿದ್ದೆ, ಅಯ್ಯೋ ಯಾರೋ ಹಂಗೆ ತಂದು ಕೊಟ್ಟರೆ ಏನು ತಿಂತೋ ಏನು ಮಾಡ್ತಾ ಅಂತ ಫುಲ್ ಡ್ರಾಮಾ ಆಗಿ ಅಲ್ಲೇ ಕೇಸ್ ಕ್ಲೋಸ್, FIR ಆಗಲ್ಲ, ಏನಾಗಲ್ಲ, ಸಾಕ್ಷಿ ಸಿಗಲ್ಲ. ಹಲ್ಲೆಲೂಯಾ. ಆದರೆ ಏನಾಯಿತು ಗೊತ್ತಾ, ಯೋಸೇಫನು
ಹೋಗಿ ಫೋಟುಫಾರನ ಮನೆಯಲ್ಲಿ ಮಾರಲ್ಪಟ್ಟನು ಮತ್ತು ಫೋಟುಫಾರನ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದನು. ಅಲ್ಲಿ ಕೂಡ ಇವನ ಮೇಲೆ ಮತ್ತೊಂದು FIR ಸುಳ್ಳು ಅಪರಾಧ ಬರ್ತದೆ. FIR ಕೇಸ್ ಮಾಡ್ತಾರೆ. ಅಲ್ಲಿ ಒಂದು ಸೆರೆಮನೆಯಲ್ಲಿ ಹೋಗ್ತಾನೆ ಅವನು. ಸೆರೆಮನೆಯಲ್ಲಿ ಹೋಗಿ ಅಲ್ಲಿ ಕೂಡ ಇರ್ತಾನೆ. ಬಟ್ ದೇವರು ಇವನನ್ನು ಹಲ್ಲೆಲೂಯ ಇವನು ಹೆಂಗೆ ಜೀವಿಸ್ತಾ ಇರ್ತಾನಂದರೆ ದೇವರಿಗಾಗಿ ಜೀವಿಸ್ತಾ ಇರ್ತಾನೆ, ದರ್ಶನಕ್ಕಾಗಿ ಜೀವಿಸ್ತಾ ಇರ್ತಾನೆ. ದೇವರು ಇವನನ್ನು ಸೆರೆಮನೆಯಿಂದ ಎತ್ತಿ ಅರಮನೆಗೆ ತರ್ತಾನೆ. ಹೇಳ್ರಿ, ಸೆರೆಮನೆಯಿಂದ ಎತ್ತಿ ಅರಮನೆಗೆ ತರ್ತಾನೆ. ಹಲ್ಲೆಲೂಯ. ಅರಮನೆಗೆ ತಂದಾಗ ಇವನು ಪ್ರಧಾನಮಂತ್ರಿ ಆಗ್ತಾನೆ. ಪ್ರಧಾನಮಂತ್ರಿ ಆದಾಗ ಇಡೀ ಸುತ್ತಮುತ್ತ ದೇಶಗಳಿಗೆ ಹೆಸರುವಾಸಿ ಆಗ್ತಾನೆ. ಆಗ ಇವರು ಅಣ್ಣರು ಇರ್ತಾರಲ್ಲ, ಕಾನಾನ್ ದೇಶ, ಅಲ್ಲಿ ಫುಲ್ಲು ಮಳೆ ಬರಲಿಲ್ದಂಗೆ ಬರ ಬಂದ್ಬಿಡ್ತತೆ. ಈಗ ದುಡ್ಡು ಬೆಳ್ಳಿ ನಾಣ್ಯ ಬಂಗಾರ ಅದಾವೆ, ಜೋಳ ಕಾಳು ಇಲ್ಲ ಏನು ಇವ್ರ ಹತ್ರ. ಕೊಂಡ್ಕೊಳಕ್ಕಂತೇಳಿ ಬರ್ತಾರೆ ರೊಕ್ಕ ತಗೊಂಡು. ಬಂದ ತಕ್ಷಣ ಬಂದರು ಮಕ್ಕಳು, ಲೇ ಬರಲಿ ಅವನು ಸಣ್ಣಕ ಕೊಚ್ಚಿಬಿಡ್ರಿ ಮಕ್ಕಳನ್ನ ಅಂತ ಅನ್ನಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಫಸ್ಟ್ ಒಂದು ಸಾರಿ ನಮ್ಮ ತಮ್ಮನೂ ಕೂಡ ಕರ್ಕೊಂಬರ್ರಿ ಅಂತ ಹೇಳ್ತಾನೆ. ಅವ್ರು ಹೋಗಿ ಕರ್ಕೊಂಬರ್ತಾರೆ. ಅದಾದಮೇಲೆ ಅವ್ರ ಅಣ್ಣರನ್ನ ನೆನೆಸ್ಕೊಂಡು ಆಳ್ತಾನೆ. ಹಲ್ಲೆಲೂಯ. ತಬ್ಬಿಕೊಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರ ಅರ್ಥ ಈತನ ಸಹೋದರರು ಇವನಿಗೆ ಕೇಡನ್ನು ಬಯಸಿದರೂ ಕೂಡ ಆತನು ಪ್ರೀತಿಯನ್ನೇ ಇವರಿಗೆ ತೋರಿಸ್ತಾನೆ. ಕಾರಣ ಈತನೊಬ್ಬ ಆತ್ಮಿಕ ಮನುಷ್ಯನಾಗಿರ್ತಾನೆ. ಹಲ್ಲೆಲೂಯ. ಎಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಈತನು ಕೇಡನ್ನು ಬಯಸುವುದಿಲ್ಲ. ಸ್ತೋತ್ರ. ಹಲ್ಲೆಲೂಯ. ನಾವು ಹೆಂಗಿದ್ದೀವಪ್ಪ ಅಂತಂದರೆ, ಅವನು ಹಂಗೆ ಮಾಡ್ಯಾನ ಅಂದರೆ ನಾನು ಹಿಂಗೆ ಮಾಡ್ತೀನಿ. ಅವರು ನಮಗೆ ಸಾರು ಕೊಟ್ಟಿಲ್ಲ, ನಾವು ಭೀ ಸಾರು ಕೊಡಬಾರ್ದು. ಅವರು ನಮಗೆ ಊಟಕ್ಕೆ ಕರೆದಿಲ್ಲ, ನಾವು ಭೀ ಊಟಕ್ಕೆ ಕರಿಬಾರ್ದು. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಮಾಂಸದಲ್ಲಿ ಜೀವಿಸ್ತಾ ಇದ್ದೀವಿ ನಾವು. ಸ್ತೋತ್ರ. ನಾವು ಮಾಂಸ ಮನುಷ್ಯರಲ್ಲ, ಆತ್ಮಿಕ ಮನುಷ್ಯರಾಗಿದ್ದೇವೆ. ಒಬ್ಬನು ಕೇಡು ಮಾಡಿದರೂ ಕೂಡ ನೀನು ಅವನಿಗೆ ಒಳ್ಳೆಯದು ಮಾಡು. ಹಲ್ಲೆಲೂಯ. ಒಬ್ಬನು ನಿನಗೆ ಈಗೋ ಹತ್ರ ಇಟ್ಕೊಂಡು ಕೂಡ ಊಟಕ್ಕೆ ಕರೆದಿಲ್ಲ, ನೀನು ಅವನಿಗೆ ಒಂದು ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ನೀವು ನಿಮ್ಮ ವೈರಿ ಹಸಿದಿದ್ದರೆ ಅವನಿಗೆ ಒಳಗೆ ಕರೆದು ಚೆನ್ನಾಗಿ ಉಪಚಾರ ಮಾಡು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯ. ಇದು ಯಾರಿಂದ ಸಾಧ್ಯ ಆಗ್ತತೆ? ಹಲ್ಲೆಲೂಯ. ದೇವರ ಮಕ್ಕಳು ಆತ್ಮೀಯ ಮನುಷ್ಯರಿಂದ ಮಾತ್ರ ಸಾಧ್ಯ ಆಗ್ತದೆ. ಶಾರೀರಿಕ ಮನುಷ್ಯನಿಂದ ಇದು ಸಾಧ್ಯವಾಗೋದಿಲ್ಲ. ಬಟ್ ಇವಾಗ ಏನಪ್ಪ ಅಂದರೆ, ಬಹಳ ಜನ ಎಲ್ಲಿ ಜೀವಿಸ್ತಾ ಇದ್ದಾರೆ ಅಂದರೆ ಶರೀರದಲ್ಲೇ, ಮಾಂಸದಲ್ಲೇ ಜೀವಿಸ್ತಾ ಇದ್ದಾರೆ. ಅವನು ಹಂಗಂದ, ಇವನು ಹಿಂಗಂದ, ಅವನು ಅದು ಮಾಡ್ದ, ಅವರು ನನಗೆ ಇದು ಕೊಡಲಿಲ್ಲ, ಆಕೆ ನನಗೆ ಇದು ಕೊಡಲಿಲ್ಲ, ಅವನು ಹಿಂಗೆ ಮಾಡ್ದ, ಅವನು ಹಂಗೆ ಮಾಡ್ದ. ಬರೀ ಮಾಂಸದ ಯೋಚನೆಗಳು, ಬರೀ ಶರೀರದಲ್ಲಿ. ಅದರ ಅರ್ಥ ಏನಪ್ಪ ಅಂದರೆ ಇನ್ನೂ ಜೀವ ಹೋಗಿಲ್ಲ, ಇನ್ನು ಕೈ ಕಾಲಿಗೆ ಜೀವ ಐತೆ ನೋಡ್ರಿ. ಅವು ಹೊಡಿಬೇಕಂದ್ರೆ ಸ್ವಲ್ಪ ಒಂದು ಪೆಟ್ಟು ಹೊಡೆದು ಬಿಸಾಕಲ್ಲ, ಅದನ್ನು ಸರ್ರೆ ಹೊಡಿತಾರೆ. ಬಾಲ್ದಕ್ಕೆ ಒಂದೊಂದು ಸರಿ ಜೀವ ಇರ್ತೈತಿ, ಹಿಂಗೆ ಅಲ್ಲಾಡಿಸ್ತಿರ್ತದೆ ಅದನ್ನು ರಮ್ಮ ಅಂತ. ಹಂಗೆ ಶರೀರ ಕೆಲವು ಸಾರಿ ಅಂತಿರ್ತದೆ, ನೋಡಿ ನಿನಗೆ ಮರ್ಯಾದೆ ಕೊಟ್ಟಿಲ್ಲ ಅವರು, ನೋಡಿ ನಿನಗೆ ಇದು ಮಾಡಿಲ್ಲ ಅವರು. ಶರೀರ ಅಂತಿರ್ತತೆ. ನಾವು ಹೇಳ್ಬೇಕು ಶರೀರನ, ಸುಮ್ಮನೆ ಆಗು, ನಾನು ಶಾರೀರಿಕ ಮನುಷ್ಯನಲ್ಲ, ನಾನು ಆತ್ಮಿಕ ಮನುಷ್ಯನು. ಹಲ್ಲೆಲೂಯ. ಯೋಸೇಫನ್ ಕೂಡ ಹಂಗೆ ಆತ್ಮಿಕ ಮನುಷ್ಯನಾಗಿ ಆತನು ಜೀವಿಸಿದನು. ಏನಪ್ಪ ಅಂದರೆ, ಆತನಿಗೆ ದೇವರು ಎಷ್ಟು ಉನ್ನತಕ್ಕೆ ಎತ್ತಿದನಪ್ಪ ಅಂತಂದರೆ, ಆಫ್ಟರ್ ಆಲ್ ಬಾನಿಸನಾಗಿ ಮಾರಲ್ಪಟ್ಟ ಒಬ್ಬ ವ್ಯಕ್ತಿ ಒಂದು ದೇಶವನ್ನು ಆಳುವ ವ್ಯಕ್ತಿ ಆದನು. ಹಲ್ಲೆಲೂಯ. ದೇಶಗಳಿಗೆ ಆಶೀರ್ವಾದವಾಗಿ ಬದಲಾದನು. ಆಮೇನ್. ಹಲ್ಲೆಲೂಯ. ಇವತ್ತು ದೇವ್ರ ಮಕ್ಕಳೇ, ನಿನ್ನಿಂದ ಫಲಗಳು ಬರಬೇಕಾ? ಚಿಕ್ಕವನಿಂದ ಒಂದು ದೊಡ್ಡ ಕುಲವಾಗಬೇಕಾ? ಅಲ್ಪನಿಂದ ಬಲವಾದ ಜನಾಂಗವಾಗಬೇಕಾ? ನೀವು ಆಶೀರ್ವಾದ ಹೊಂದಬೇಕಾ? ಇವತ್ತು ನಿಮ್ಮ ಜೀವಿತ ನೂರಾರು, ಸಾವಿರಾರು, ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಬೇಕಾ? ಅಥವಾ ನೀನು ಒಬ್ಬನೇ ಆಗಿ ಅಷ್ಟೇ ಅದೇ ಕ್ವಾಣೆಗೆ ಇರಬೇಕಾ? ನೀನು ಆಶೀರ್ವಾದವಾಗಿರಬೇಕಾದ್ರೆ ಹಲ್ಲೆಲೂಯ, ನಾನು ಅನ್ನೋದು ಸಾಯಬೇಕು. ಹಲ್ಲೆಲೂಯ. ನಾನು ಅನ್ನೋದು ಸತ್ತು, ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹಲ್ಲೆಲೂಯ. ಕ್ರಿಸ್ತನಲ್ಲಿ ನಾನು ಜೀವಿಸುತ್ತಾ ಇದ್ದೇನೆ, ಕ್ರಿಸ್ತನು ನನ್ನಲ್ಲಿ, ನಾನು ಕ್ರಿಸ್ತನಲ್ಲಿ ಇದ್ದೇನೆ. ನಾವು ದೇವರ ಆಲಯವಾಗಿದ್ದೇವೆ ಅನ್ನುವಂಥ ಒಂದು ಅರಿವು ನಮಗೆ ಯಾವಾಗ ಬರ್ತತೋ ಆವಾಗ ನಾವು ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗುವವರಾಗಿದ್ದೇವೆ. ಆಮೇನ್. ಹಲ್ಲೆಲೂಯ. ಅದಕ್ಕೆ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತಂದರೆ, ಇದಿಗೋ ಯಾವಾಗ ನಾವು ಇದೆಲ್ಲ ಸಾಧ್ಯ, ಇದು ಈಗ ನಾವು ಜೀವಿಸ್ಲಿಕ್ಕೆ ಯಾವಾಗ ಸಾಧ್ಯ ಅಂದರೆ, ಓದಿಸೋಕ್ಕೆ ಸಮಯ ಇಲ್ಲ. ಗಲಾತ್ಯದಲ್ಲಿ ಹೇಳ್ತದೆ, ನೀವು ಪವಿತ್ರಾತ್ಮನ ಅನುಸರಿಸಿ ನಡೀರಿ, ಆಗ ಎಷ್ಟು ಮಾತ್ರಕ್ಕೂ ನೀವು ಶರೀರದ ಭಾವದ ಇಚ್ಛೆಗಳನ್ನು ಪೂರೈಸುವುದಿಲ್ಲ. ಹಲ್ಲೆಲೂಯ.
ಎಲ್ಲರೂ ನಾವು ನಮ್ಮೊಳಗಡೆ ಪವಿತ್ರ ಆತ್ಮನಿದ್ದಾನೆ, ನಾವು ದೇವರ ಆಲಯವಾಗಿದ್ದೇವೆ, ನಾವು ಆತ್ಮಿಕ ಮನುಷ್ಯರಾಗಿದ್ದೇವೆ. ನಾನು ಅನ್ನೋದು ಸಾಯಲ್ಪಡಬೇಕು. ನಾನಲ್ಲ, ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಅವ್ರು ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಬಿಡು, ನನಗಲ್ಲ, ಅವರು ದೇವರಿಗೆ ಮರ್ಯಾದೆ ಕೊಟ್ಟಿಲ್ಲ. ಹಲ್ಲೆಲೂಯಾ. ನನಗೇನಾದರೂ ಕೊಟ್ಟಿಲ್ಲ, ನನಗಲ್ಲ ಬಿಡು, ದೇವ್ರಿಗೆ ಕೊಟ್ಟಿಲ್ಲ. ನನಗೇನಾರು ನನಗೆ ಅಂದಿಲ್ಲ, ಅವರು ದೇವರಿಗೆ ಅಂದಿದ್ದು. ಎಸ್, ನಿನಗೇನಾದರೂ ಅಂದರೆ ದೇವ್ರಿಗೆ ಅನ್ನಂಗೆ, ನಿನಗೆ ಬೈದರೆ ದೇವ್ರಿಗೆ ಬೈದಂಗೆ, ನಿನಗೇನಾದರೂ ಹಿಂಸೆ ಮಾಡಿದ್ರೆ ದೇವರಿಗೆ ಹಿಂಸೆ ಮಾಡ್ದಂಗೆ. ಜೀವಿಸುವವನು ನಾನಲ್ಲ, ಎಲ್ಲರೂ ಹೇಳ್ಬೇಕು, ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ಜೀವಿಸುವವರು ಇನ್ನು ನಾವಲ್ಲ, ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾನೆ. ದೇವರ ಮಗುವೆ, ಒಂದು ಗೋಧಿಯ ಕಾಳು ಅಥವಾ ಒಂದು ಬೀಜ ಬಿದ್ದು ಸಾಯದಿದ್ದರೆ ಅದು ಫಲ ಕೊಡಲಾರದು. ಅದೇ ರೀತಿ ಇವತ್ತು ನಾವು ಕೇವಲ ಶಾರೀರಿಕವಾದ ಯೋಚನೆಗಳೇ ನಮಗಿದ್ದರೆ, ನಾನು ಎನ್ನುವಂಥದ್ದು ಅದು ಸಾಯದೆ ಹೋದರೆ ಒಂದೇ ಆಗಿ ಉಳಿಬೇಕಾಗ್ತದೆ. ಒಂದು ಕಾಳು ಭೂಮಿಯಲ್ಲಿ ಬಿದ್ದು ಅದು ಸಾಯದೆ ಹೋದರೆ ಅದು ಒಂದೇ ಆಗಿ ಉಳಿತದೆ. ಇವತ್ತು ಯಾರು ಶಾರೀರಿಕವಾಗಿ ಅದರ ಅರ್ಥ ನಾನು ಎನ್ನುವಂಥದ್ದನ್ನು ಸಾಯಿಸ್ತಾರೋ ಅವರು ಮಾತ್ರ ಜೀವಿಸ್ತಾರೆ, ಅವರು ಮಾತ್ರ ಫಲ ಕೊಡ್ತಾರೆ, ಅವರು ಮಾತ್ರ ಒಂದು ಕಾಡಾಗಿ ಬೆಳೀತಾರೆ. ಯೇಸು ಸ್ವಾಮಿ ಒಂದು ಬೀಜವಾಗಿ ಈ ಭೂಮಿಯಲ್ಲಿ ಬಿತ್ತಲ್ಪಟ್ಟನು, ಶಿಷ್ಯರು ಕೂಡ ಒಂದು ಬೀಜವಾಗಿ ಬಿತ್ತಲ್ಪಟ್ಟರು. ಇದಿಗೋ ಅವರು ಅನೇಕ ಸಾವಿರಾರು ಜನಾಂಗಗಳಿಗೆ ಆಶೀರ್ವಾದವಾಗಿ ಬದಲಾದರು. ಇದಿಗೋ ಯೋಸೇಫನು ಕೂಡ ಒಂದು ಬೀಜವಾಗಿ ಬಿತ್ತಲ್ಪಟ್ಟನು, ಆತನು ತನ್ನ ಆಕಾರವನ್ನು ಕಳೆದುಕೊಂಡನು, ಆದರೆ ಸಾವಿರಾರು ಜನರಿಗೆ ಆತನ ಆಶೀರ್ವಾದವಾಗಿ ಬದಲಾದನು. ಇವತ್ತು ದೇವರ ಮಗುವೆ, ಇವತ್ತು ಸ್ವಂತ ನಿನ್ನ ಸಹೋದರರೇ ನಿನ್ನನ್ನು ಒಂದು ವೇಳೆ ನಿಂದಿಸ್ತಾ ಇದ್ದಾರಾ, ಅಥವಾ ನಿನ್ನವರೇ ನಿನಗೆ ಮರ್ಯಾದೆ ಕೊಡ್ತಾ ಇಲ್ವಾ, ಅಥವಾ ನಿನ್ನವರೇ ಇದಿಗೋ ನಿನಗೇನು ಸಹಾಯ ಮಾಡ್ತಾ ಇಲ್ವಾ, ನೀನು ಭಯಪಡಬೇಡ. ಇದಿಗೋ ದೇವರು ನಿನ್ನ ಪಕ್ಷವಾಗಿದ್ದಾನೆ. ಇವತ್ತು ನೀನಲ್ಲ, ನಿನ್ನಲ್ಲಿ ಕ್ರಿಸ್ತನು ವಾಸ ಮಾಡ್ತಾನೆ. ಇವತ್ತು ನೀನು ಹೇಳು, ಏಸಪ್ಪ, ಜೀವಿಸುವವನು ಇನ್ನು ನಾನಲ್ಲ, ನನ್ನಲ್ಲಿ ನೀನು ಜೀವಿಸು. ಇದಿಗೋ ನನ್ನನ್ನು ನೋಡಿದವರು ನಿನ್ನನ್ನು ನೋಡಬೇಕು, ನನ್ನ ಮಾತನ್ನು ಕೇಳಿದವರು ನಿನ್ನ ಮಾತನ್ನು ಕೇಳಬೇಕು. ಇಗೋ ಅನೇಕರು ಅನ್ಬೇಕು, ಇಗೋ ದೇವ್ರು ಬಂದಂಗೆ ಬಂದ್ಯಪ್ಪ ಅಂತೇಳಿ. ಅದರ ಅರ್ಥ ದೇವರು ನಮ್ಮನ್ನು ಆತನ ನಡೆಸುವನಾಗಿದ್ದಾನೆ. ಅನೇಕರ ಹಿತಕ್ಕಾಗಿ, ಅನೇಕರ ಸಹಾಯಕ್ಕಾಗಿ, ಅನೇಕರು ಜೀವಿಸುವುದಕ್ಕಾಗಿ, ಅನೇಕರ ಏಳಿಗೆಗಾಗಿ, ಅನೇಕ ಅಭಿವೃದ್ಧಿಗಾಗಿ ದೇವರು ಕರ್ತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಜೀವಿಸುವವನು ಇನ್ನು ನಾನಲ್ಲ. ಇದಿಗೋ ದೇವರ ಮಗುವೆ, ನೀನು ಯಾವಾಗ ಅಂತ ಅರಿವು ನಿನಗೆ ಬರ್ತದೋ, ಇದಿಗೋ ನನ್ನಲ್ಲಿ ಕ್ರಿಸ್ತನಿದ್ದಾನೆ, ನನ್ನೊಳಗಡೆ ಪವಿತ್ರಾತ್ಮನಿದ್ದಾನೆ, ನಾನೊಬ್ಬ ಆತ್ಮಿಕ ಮನುಷ್ಯನು, ನಾನೊಬ್ಬ ದೇವರ ಮಗನು, ನನಗೆ ಯಾವುದು ಏನು ಮಾಡುವುದಕ್ಕಾಗೋದಿಲ್ಲ ಅನ್ನುವಂಥ ಅರಿವು ನಿನಗೆ ಬರುವುದಾದರೆ, ಇದಿಗೋ ಯಾವುದು ದೇವರು ನಿನಗೆ ನಿನ್ನ ಮೇಲೆ ಇಟ್ಟಂತ ಉದ್ದೇಶವನ್ನ ಯಾವುದು ಕೂಡ ತಡೆಯುವುದಕ್ಕೆ ಆಗೋದಿಲ್ಲ. ಸ್ತೋತ್ರ, ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ. ಅದು ಯೋಸೇಫನನ್ನ ಸ್ವಂತ ಸಹೋದರರೇ ಆತನನ್ನ ತಳ್ಳಿ ಹಾಕಿದ್ರು. ಯೋಸೇಫನನ್ನ ಸ್ವಂತ ಸಹೋದರರೇ ಆತನನ್ನ ಒಡೆದು ಗುಂಡಿಯಲ್ಲಿ ಹಾಕಿದ್ರು. ಆದ್ರೂ ಕೂಡ ಆತನಿಗೆ ಗೊತ್ತಿತ್ತು, ಇಗೋ ದೇವರಿಂದ ಬಂದಂತ ದರ್ಶನ ಎಂದಿಗೂ ಯಾರು ತಡೆಯುವುದಕ್ಕಾಗೋದಿಲ್ಲ. ಇವತ್ತು ದೇವರ ಮಗುವೆ, ನಿನ್ನ ಕುರಿತು ದೇವರು ಒಂದು ಉದ್ದೇಶವುಳ್ಳವನಾಗಿದ್ದಾನೆ. ನಿನ್ನ ಕುರಿತು ದೇವರಿಗೊಂದು ಪ್ಲಾನ್ ಇದೆ. ನೀನು ಅಕಸ್ಮಾತ್ ಆಗಿ ಅಲ್ಲ, ಇದಿಗೋ ಬೀಜವಾಗಿ ನೀನು ಇವತ್ತು ಬೀಜವಾಗಿರಬಹುದು, ಆದರೆ ಒಂದು ದಿವಸ ನಿನ್ನ ಮುಖಾಂತರ ಅದು ಕಾಡಾಗಿ ಬದಲಾಗುತ್ತದೆ. ಇದಿಗೋ ಒಂದು ತೋಟವಾಗಿ ಬದಲಾಗ್ತದೆ. ಇವತ್ತು ನೀನು ಯಾರಿಗೆ ಗೊತ್ತಿಲ್ಲದ ಒಂದು ಮೂಲೆಯಲ್ಲಿ ಇರಬಹುದು, ಇವತ್ತು ನೀನು ಯಾವುದೋ ಒಂದು ಕೋಣೆಯಲ್ಲಿ ಇರಬಹುದು, ಇವತ್ತು ನೀನು ಯಾವುದೋ ಒಂದು ಮೂಲೆಯಲ್ಲಿ ಇರಬಹುದು. ಆದರೆ ದೇವರು ನಿನ್ನ ಮುಖಾಂತರ ಯಾವ ರೀತಿಯಾಗಿ ಎಲ್ಲೋ ಇದ್ದಂಥ ಯೋಸೇಫನನ್ನ ದೇವರು ದೇಶಗಳಿಗೆ ಆಶೀರ್ವಾದವಾಗಿ ಅನೇಕ ದೇಶಗಳನ್ನು ಪೋಷಿಸುವ ವ್ಯಕ್ತಿಯನ್ನಾಗಿ ದೇವರು ಆಶೀರ್ವಾದ ಮಾಡಿದನೋ, ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಸ್ತೋತ್ರ, ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ. ಕರ್ತನೇ, ಇದೀಗ ನಾನು ಒಂದೇ ಆಗಿ ಉಳಿಯಬಾರದು, ನಾನು ಫಲ ಕೊಡುವ ವ್ಯಕ್ತಿಯಾಗಬೇಕಪ್ಪ, ನಾನು ಎನ್ನುವಂಥದ್ದು ಮಣ್ಣಾಗಬೇಕು, ನಾನು ಎನ್ನುವಂಥದ್ದು ಸತ್ತು ಹೋಗಬೇಕು. ಈಗ ನನ್ನಲ್ಲಿ ಅಪ್ಪ ನಾನಲ್ಲ, ನನ್ನಲ್ಲಿ ನೀನು ಜೀವಿಸಬೇಕು, ನನ್ನಲ್ಲಿ ನೀನು ಮಾತ್ರ
ಮಾತನಾಡು ಪವಿತ್ರಾತ್ಮನೇ, ನನ್ನನ್ನು ನೀನು ನಡೆಸಪ್ಪ. ನನ್ನಲ್ಲಿ ನನ್ನ ಸ್ವಂತ ಪ್ರೀತಿ ಅಲ್ಲ, ಕ್ರಿಸ್ತನ ಪ್ರೀತಿಯನ್ನ ಲೋಕ ಕಾಣಬೇಕು. ಕರ್ತನೇ ಸ್ತೋತ್ರ. ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ. ಪವಿತ್ರಾತ್ಮನ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಇವತ್ತು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಯೇಸು ಕ್ರಿಸ್ತನು ಜೀವಿಸ್ತಾನುವಂತ ಅರಿವಿಗೆ, ನನ್ನಲ್ಲಿ ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆನ್ನುವಂತ ಆ ಒಂದು ಜ್ಞಾನಕ್ಕೆ ಕರ್ತನೇ ಸ್ತೋತ್ರ. ನಿನ್ನ ಮಕ್ಕಳು ಬರಲಿ ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಯೇಸು ದೇವಾ ಅರ್ಪಿಸುವೆ, ನನ್ನನ್ನೇ ನಾ ಎಲ್ರು ಸರಿ ಹೇಳೋಣ. ಯೇಸು ದೇವಾ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ. ಸ್ವೀಕರಿಸು, ಮಾರ್ಪಡಿಸು, ನನ್ನಲ್ಲೀಗ ವಾಸ. ಎಲ್ಲರೂ ಹೇಳೋಣ. ಸ್ವೀಕರಿಸು, ಮಾರ್ಪಡಿಸು, ನನ್ನಲ್ಲೀಗ ವಾಸ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲೇಸು ಜೀವಿಸುವ. ಯೇಸು ದೇವಾ अर्पिसिया, सब कुछ मेरा अर्पण किया. ಯೇಸು ರಾಜಾ अर्पण किया, सब कुछ मेरा अर्पण किया. यीशु मेरा अर्पण किया, सब कुछ मेरा अर्पण किया, स्वीकार किया. मन में स्वीकार किया, मन में गहराया. स्वीकार किया, ग्रहण किया, मन में गहराया. स्वीकार किया, ग्रहण किया, मन में मेरा घर बनाया. ಕರ್ತನೇ, ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ, ನಿನ್ನ ಉದ್ದೇಶ, ನಿನ್ನ ಚಿತ್ತ ಕರ್ತನೆ ಒಂದೇ ಆಗಿ ಉಳಿಯುವುದಲ್ಲ, ಜನಾಂಗಗಳಿಗೆ ಆಶೀರ್ವಾದವಾಗಿರಬೇಕೆನ್ನುವಂತೆ ನನ್ನ ಉದ್ದೇಶವಾಗಿದೆ ಸ್ವಾಮಿ. ಅದರ ಅರ್ಥ ಅಪ್ಪ, ಇವತ್ತಿನ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ನಾನು ಎನ್ನುವಂಥದ್ದು ಕರ್ತನೆ ಅದು ಮುಚ್ಚಲ್ಪಟ್ಟು ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವಂಥ ನಿರ್ಣಯಕ್ಕೆ ಬರಬೇಕಪ್ಪ. ನಿನ್ನ ಪ್ರೀತಿಯನ್ನು ನಾವು ತೋರಿಸುವಂತೆ, ನಿನ್ನ ಹಾಗೆ ನಾವು ಕ್ಷಮಿಸುವಂತೆ ಕರ್ತನೆ. ನಿನ್ನ ಶಿಲುಬೆಯನ್ನು ಏರಿದಾಗಲೂ ತಂದೆ, ಅವರು ಏನು ಮಾಡುತ್ತಾರೋ ಅವರು ಅರಿಯರು, ಅವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದ ದೇವರು, ವಿಜ್ಞಾಪಿಸಿದ ದೇವರು. ಇವತ್ತು ನಮ್ಮ ಬಗ್ಗೆ ಅರಿಯದೆ ನಮ್ಮನ್ನು ಚುಚ್ಚುತ್ತಿರುವ ವ್ಯಕ್ತಿಗಳಿಗಾಗಿ ನಾವು ಮೊರೆ ಇಡುವಂತೆ ಕರ್ತನೆ ನಿನ್ನ ಕೃಪೆ ಅನುಗ್ರಹಿಸು. ಆ ನಿನ್ನ ಪ್ರೀತಿಯು ಕರ್ತನೆ ಸ್ತೋತ್ರಪ್ಪ ನಮ್ಮಲ್ಲಿ ಹರಿಯಲಿ ಕರ್ತನೆ ಸ್ತೋತ್ರ. ಹಿಂಸೆ ಪಡಿಸುವವರಿಗೋಸ್ಕರ ಕೂಡ ಪ್ರಾರ್ಥಿಸಿರಿ ಅಂತ ವಾಗ್ದಾನ ಮಾಡಿದ ದೇವರು. ಇವತ್ತು ನಾನು ಅನ್ನೋದಂಥದನ್ನ ಕರ್ತನೆ ಅದನ್ನು ತೆಗೆದಿಟ್ಟು ಶಿಲುಬೆಗೆ ಹಾಕಿ ಚೆಡಿದು ಜೀವಿಸುವವನು ಇನ್ನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವಂಥ ನಿರ್ಣಯದಲ್ಲಿ ನಾವು
ಜಯಿಸುವಂತೆ ಕೃಪೆ ಕೊಡು. ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಜನಾಂಗಗಳಿಗೆ ಆಶೀರ್ವಾದವಾಗಿ ಮಾರ್ಪಡುವುದಕ್ಕಾಗಿ ನೀನು ಇವರನ್ನು ಕರೆದಿದೆಯ ಸ್ವಾಮಿ. ಇವರು ಕೇವಲ ಒಂದು ಬೀಜವಾಗಿ ಇವತ್ತು ಕಾಣಿಸ್ತಾ ಇರಬಹುದು, ಆದರೆ ಆ ಬೀಜದ ಹಿಂದೆ ಒಂದು ತೋಟ ಇದೆ. ಈ ಬೀಜದ ಹಿಂದೆ ಒಂದು ತೋಟ ಇದೆ. ಈ ಬೀಜವು ಒಂದು ದೊಡ್ಡ ಕಾಡಾಗಿ ಬದಲಾಗುವಂಥದ್ದಾಗಿದೆ. ಕರ್ತನೆಯಲ್ಲಿರುವಂಥ ಒಬ್ಬೊಬ್ಬರು ಕೂಡ ಕರ್ತನೆ ಒಂದು ಬೀಜವಾಗಿ ಇವತ್ತು ಇರಬಹುದು, ಆದರೆ ಕರ್ತನೆ ತನ್ನ ಆಕಾರವನ್ನು ನಾನು ಎನ್ನುವಂಥದ್ದನ್ನು ಅದು ಕಳೆದುಕೊಳ್ಳುವುದಾದರೆ ಕರ್ತನೆ ಅದೊಂದು ಫಲ ಕೊಡುವ ವೃಕ್ಷವಾಗಿ, ಫಲ ಕೊಡುವ ತೋಟವಾಗಿ ಅದನ್ನು ಮಾರ್ಪಡಿಸಲಿಕ್ಕೆ ನೀನು ಶಕ್ತನಾಗಿದ್ದೀಯಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ. ಜೀವಳ ಪರಲೋಕ ತಂದೆಯಾದ ದೇವರೇ, ಆಮೆನ್. ಆಮೆನ್. ಕೂತ್ಕೊಳ್ಳೋಣ.